ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ, ಸ್ತೋತ್ರ ಸ್ತೋತ್ರ ಸ್ತೋತ್ರ. ಕರ್ತನ ಅತಿಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ 2020 ಇಸುವೆ ಡಿಸೆಂಬರ್ ತಿಂಗಳು 28ನೇ ತಾರೀಕು ಸೋಮವಾರ ಬೆಳಗ್ಗೆ ಕರ್ತನ ಪಾದ ಸಮ್ಮುಖದಲ್ಲಿ ಬಂದು ಕರ್ತನ ಸ್ತುತಿ ಮಾಡುವಂತೆ, ಕೊಂಡಾಡುವಂತೆ ದೇವರು ನಮ್ಮ ಜೀವಮಾನದಲ್ಲಿ ಕೊಟ್ಟ ಒಳ್ಳೆಯ ಅವಕಾಶಕ್ಕಾಗಿ ದೇವರನ್ನು ಸ್ತುತಿಸೋಣ. ಹೋದ ರಾತ್ರಿಯಲ್ಲಿಯೂ ಹಗಲಲ್ಲಿಯೂ ದೇವರು ನಮ್ಮನ್ನು ಕಾಯ್ದು ಕಾಪಾಡಿದೆ. ಆರೋಗ್ಯದಿಂದ, ಸಮಾಧಾನದಿಂದ, ಸಂತೋಷದಿಂದ ದೂಡುವಂತೆ ಕೃಪೆ ನೀಡಿದೆ. ಯೆಹೋವ ಒಳ್ಳೆಯವನು, ಆತನ ದಯೆಯು ಸದಾಕಾಲವೂ ಇರುವುದು. ಅದೇ ನಾನು ಎಲ್ಲ ಕಾಲದಲ್ಲೂ ಯೆಹೋವನನ್ನು ಸ್ತುತಿಸುವೆ. ಈ ವರ್ಷವೆಲ್ಲ ನಮ್ಮನ್ನು ನಡೆಸಿಕೊಂಡು ಬಂದಿರುವ ದೇವರಿಗೂ ಕೃತಜ್ಞತಾ ಸ್ತುತಿಯನ್ನು ಹಾಡೋಣ. 71ನೇ ಕೀರ್ತನೆಯಲ್ಲಿ, ಓ ದೇವರೇ, ಮಹತ್ಕಾರ್ಯಗಳನ್ನು ಮಾಡಿದ ನಿನ್ನ ನೀತಿಯು ಬಹಳ ಉನ್ನತವಾಗಿದೆ. ಓ ದೇವರೇ, ನಿನ್ನ ಹಾಗೆ ಯಾರಿದ್ದಾರೆ? ಕಠಿಣವಾದ ಇಕ್ಕಟ್ಟುಗಳನ್ನು ನೋಡಮಾಡಿದ ನನ್ನನ್ನು ನೀನು ತಿರುಗಿ ಬದುಕಿಸಿದಿ. ಭೂಮಿಯ ಅಗಾಧದೊಳಗಿಂದ ನನ್ನನ್ನು ಮೇಲೇಕೆ ತರಿದೆ. ಕಠಿಣವಾದ ಕಷ್ಟಗಳಲ್ಲಿ ಹಾದು ಹೋಗಬೇಕಾಗಿ ಬಂದರೇನು ಮೇಲೇಕೆ ಎತ್ತುವ ದೇವರು. ಆತನ ಕರದಲ್ಲಿ ನಮ್ಮನ್ನು ಸಂಪೂರ್ಣವಾಗಿ ಸಮರ್ಪಿಸೋಣ. ನಾವು ಪ್ರಾರ್ಥಿಸುವ. ಈ ವರ್ಷದ ಕೊನೆಯ ದಿನಗಳಲ್ಲಿ ದೇವರ ಮಹಿಮೆಯನ್ನು ನೋಡುವುದಕ್ಕಾಗಿ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ನಮ್ಮ ತಂದೆಯಾಗಿರುವ ದೇವರೇ, ಕರ್ತಾವೇ, ಆಶೀರ್ವದಿಸಲ್ಪಟ್ಟಿರುವ ಸಮಯಕ್ಕಾಗಿ ಸ್ತೋತ್ರ. ಕರ್ತನ ಪಾದ ಸಮ್ಮುಖದಲ್ಲಿ ಇನ್ನೊಂದು ಸಾರಿ ಬಂದು ಕರ್ತನನ್ನು ಸ್ತುತಿ ಮಾಡುವಂತೆ, ಕೊಂಡಾಡುವಂತೆ ದೇವರೇ ಕೃಪೆ ನೀಡಿದಕ್ಕಾಗಿ ನಿಮ್ಮನ್ನು ಸ್ತುತಿಸುತ್ತೇನೆ ಸ್ವಾಮಿ. ನಮ್ಮ ಜೀವಕಾಲವೆಲ್ಲ ನಿಮ್ಮ ನಾಮವನ್ನು ಕೊಂಡಾಡುವುದಕ್ಕಾಗಿ ನಮ್ಮನ್ನು ಬಲಪಡಿಸು ಸ್ವಾಮಿ. ಹೌದು ರಾಜನೇ, ನಮ್ಮನ್ನು ಬಲಪಡಿಸು. ಈ ದಿನವೂ ಎಲ್ಲ ಮಕ್ಕಳಕ್ಕಾಗಿಯೂ ನಾವು ಪ್ರಾರ್ಥಿಸುತ್ತೇನೆ. ಎಲ್ಲ ಮನೆಗಳು ಆಶೀರ್ವಾದ ಮಾಡಲಿ. ಎಲ್ಲ ಮಕ್ಕಳು ಆಶೀರ್ವಾದವಾಗಲಿ. ಯವನಸ್ತ್ರ ಮದುವೆಗಳು ಅವರ ಜೀವನವನ್ನು ನಿಮ್ಮ ಕರದಲ್ಲಿ ಒಪ್ಪಿಸುತ್ತೇನೆ. ದಾರಿ ತಪ್ಪಿ ಹೋಗಿರುವ ಮಕ್ಕಳ ಕುರಿತಾಗಿ ನೆನೆಸಿ ಕಣ್ಣೀರಿಲಿರುವ ಮಕ್ಕಳನ್ನು, ತಂದೆ ತಾಯಿಗಳನ್ನು ಬಲಪಡಿಸಿ ಅವರ ಮಕ್ಕಳುಗಳು ತಿರುಗಿ ಬರುವಂತೆ ಪ್ರಾರ್ಥನೆ ಮಾಡಿದ್ದೇನೆ. ಕೋವಿಡ್ ರೋಗಿகளுக்காಗಿ ಪ್ರತ್ಯೇಕ ಪ್ರಾರ್ಥನೆ ಮಾಡ್ತೇನೆ. ಈ ಅಂಡುಗಾಯಿಲೆಯಿಂದ ಲೋಕವನ್ನು ರಕ್ಷಿಸು. ಅದೇ ಪ್ರಕಾರವಾಗಿ ಆಮೇನ್, ಬೇರೆ ಬೇರೆ ಕಾಯಿಲೆಗಳಲ್ಲಿ ಸಿಕ್ಕಾಕೊಂಡಿರುವರು, ಹೊಟ್ಟೆಯು ಊತ ಆಗಿ ಗ್ಯಾಸ್ಟ್ರಿಕ್ ಬಂದಂತೆ ತುಂಬಾ ಕಷ್ಟಪಡುವರು, ಯೇಸುವಿನ ನಾಮದಲ್ಲಿ ಇವತ್ತು ಬಿಡುಗಡೆ ಆಗ್ತಾ ಇದೆ. ಶರೀರದಲ್ಲಿ ಇರುವ ಎಲ್ಲ ಕಾಯಿಲೆಗಳು ನಸರೇತಿನ ಯೇಸುವಿನ ನಾಮದಲ್ಲಿ ಎಲ್ಲ ಟಯರ್ಡ್ಸ್ ಬಿಟ್ಟು ಹೋಗಲಿ. ನಿರೀಕ್ಷೆ ಕುಂದಿ ಹೋಗಿ ಇನ್ನು ಜೀವನವೇ ಬೇಡ ಎಂಬುದಾಗಿ ಅನಿಸಿಕೊಂಡಿರುವವರು ಯೇಸು ನಿಮ್ಮನ್ನು ಸಂದೇಶಿಸ್ತಾ ಇದೆ, ಬಲಪಡಿಸ್ತಾ ಇದೆ. ಇವ ಬಿಡುಗಡೆಯಾಗಲಿ. ಕರ್ತನೆ, ಎಲ್ಲ ಫೈನಾನ್ಷಿಯಲ್ ಕ್ರೈಸಿಸ್ನಿಂದ ಜನರನ್ನು ಬಿಡಿಸು. ಕೆಲಸ ಜಾಗದಲ್ಲಿ ಇಂಪ್ರೂವ್ಮೆಂಟ್ ಮಾಡಿ, ಕಷ್ಟಕರವಾದ ಕೆಲಸಗಳಿಂದ ಜನರನ್ನು ಬಿಡಿಸು ಸ್ವಾಮಿ. ನಿಮ್ಮ ಕರದಲ್ಲಿ ಸಂಪೂರ್ಣ ಒಪ್ಪಿಸಿಕೊಳ್ತೇನೆ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ, ಯೇಸುವಿನ ನಾಮದಲ್ಲಿ ತಂದೆ. ಪ್ರಿಯರೇ, ಇವತ್ತು ಉಪವಾಸದ 18ನೇ ದಿನ. ಸಾಯಂಕಾಲ ಪ್ರಾರ್ಥನೆಯುಂಟು. ನೀವು ಜಾಸ್ತಿ ಪ್ರೇಯರಲ್ಲಿಯೂ, ದೇವರ ವಾಕ್ಯ ಓದುವುದಲ್ಲಿಯೂ, ದೇವರ ಕೃತಜ್ಞತಾಸ್ತುತಿ ಮಾಡುವುದಲ್ಲಿಯೂ ಇರಬೇಕು ಎಂಬುದಾಗಿ ತಾಳ್ಮೆಯಿಂದ ಬೇಡಿಕೊಳ್ಳುತ್ತೇವೆ.
ಇವತ್ತು ಓದುವುದಕ್ಕಾಗಿ ಯೋಹನ್ನಾನವರ ಸುವಾರ್ತೆ 5ನೇ ಅಧಿಕಾರದಿಂದ 8ನೇ ಅಧಿಕಾರವರೆಗೂ, ಅಪೊಸ್ತಲರ ಕೃತ್ಯಗಳು 23ನೇ ಅಧಿಕಾರ, ಇಬ್ರಿಯ ಪತ್ರಿಕೆ 9ರಿಂದ 13ವರೆಗೂ, ಪ್ರಕಟಣೆ ಗ್ರಂಥ 19ನೇ ಅಧಿಕಾರ, ಈ ಭಾಗಗಳು ಓದಿ ದೇವರು ನಮಗೆ ಒಪ್ಪಿಸಲಿ. ಇವತ್ತಿನ ಚಿಂತಕ್ಕಾಗಿ ಆಮೇನ್ ಕೀರ್ತನೆಗಳು 103:2 ಹಲವಾರು ಸಾರಿ ನಾವು ಕೇಳಿರುವ ಒಂದು ವಾಕ್ಯವಾಗಿದೆ. ಇವತ್ತು ಪವಿತ್ರಾತ್ಮನು ತನ್ನ ದಾಸನ ಮೂಲಕವಾಗಿ ಅದೇ ಮಾತಾಡಿರುವುದು. ಓ ನನ್ನ ದೇವನೇ, ಓ ನನ್ನ ಮನವೇ, ಕರ್ತನನ್ನು ಸ್ತುತಿಸು. ಆತನ ಉಪಕಾರಗಳಲ್ಲಿ ಒಂದನ್ನು ಮರೆತು ಬಿಡಬೇಡ. ಓ ನನ್ನ ಮನವೇ, ಕರ್ತನನ್ನು ಸ್ತುತಿಸು. ಆತನ ಉಪಕಾರಗಳಲ್ಲಿ ಒಂದನ್ನು ಮರೆತು ಬಿಡಬೇಡ. ಪ್ರಿಯರೇ, ಅದನ್ನ ಮೊದಲನೇ ವಾಕ್ಯದಲ್ಲಿ ನನ್ನ ಮನವೇ ಯೆಹೋವನನ್ನು ಸ್ತುತಿಸು, ನನ್ನ ಅಂತರಂಗವೇ ಆತನ ಪರಿಶುದ್ಧ ನಾಮವನ್ನು ಸ್ತುತಿಸು ಎಂಬುದಾಗಿ ಬರ್ತದೆ. 2ನೇ ವಾಕ್ಯದಲ್ಲಿ ಆತನು ಮಾಡಿರುವ ಉಪಕಾರಗಳಲ್ಲಿ ಒಂದನ್ನು ಮರೆತು ಬಿಡಬೇಡ. ಒಂದನ್ನು ಮರೆತು ಬಿಡಾದೆ ಕೃತಜ್ಞತಾಸ್ತುತಿ ಹೇಳಿ ಜೀವಿಸಬೇಕಾದರೆ ಎಲ್ಲ ನಾವು ಬರೆದಿಟ್ಟು ಕರ್ತನು ಸ್ತುತಿ, ಸ್ತೋತ್ರ, ಗಣ, ಮಹಿಮೆ ಸಲ್ಲಿಸಬೇಕು. ಕರ್ತನು ಮಾಡಿರುವ ಉಪಕಾರಗಳು ಸಾವಿರಾರು ಕಟ್ಟಲೆ ಉಂಟು. ಹಲವಾರು ಸಾರಿ ನಾವು ಅವುಗಳು ಮರೆತು ಬಿಡ್ತೀವಿ. ಆದರೆ ಇವತ್ತು ಈ ವರ್ಷದ ಕೊನೆಯ ದಿನಗಳು ಎಲ್ಲ ವಿಷಯಗಳಿಗೂ ದೇವರಿಗೂ ಕೃತಜ್ಞತಾಸ್ತುತಿಯನ್ನು ಮಾಡಬೇಕಾಗಿರುವ ದಿನಗಳು. 1ನೇ ದಿನದಿಂದ 1ನೇ ತಿಂಗಳಿಂದ ಒಂದೊಂದು ತಿಂಗಳುಗಳಲ್ಲಿಯೂ, ವಾರಗಳಲ್ಲಿಯೂ, ದಿನಗಳಲ್ಲಿಯೂ, ಗಂಡಗಳಲ್ಲಿಯೂ ದೇವರು ಮಾಡಿರುವ ಉಪಕಾರಗಳು, ನಡೆಸಿರುವ ರೀತಿಗಳು, ಬಿಡಿಸಿರುವ ರೀತಿಗಳು, ಇಕ್ಕಟ್ಟಿನಲ್ಲಿ, ಸಾಲಭಾರಗಳಲ್ಲಿ, ರೋಗದಲ್ಲಿ, ಕಣ್ಣೀರಲ್ಲಿ, ನಿಂದೆ ಅಪಮಾನಗಳಲ್ಲಿ, ವೈರಿಯ ಹೋರಾಟಗಳಲ್ಲಿ, ನಿರೀಕ್ಷೆಗುಂದಿಯೋಗಿರುವ ಸನ್ನಿವೇಶಗಳಲ್ಲಿ ಎಲ್ಲ ನಮ್ಮನ್ನು ಬಿಡಿಸಿದೆ. ವೈರಿಯು ನಮ್ಮನ್ನು ಅಟ್ಯಾಕ್ ಮಾಡಕ್ಕೆ ಬಂದಾಗ, ಅಂಡ ಕಾಯಿಲೆಗಳು ಬಂದಾಗ ದೇವರು ನಮ್ಮನ್ನು ಕಾಯ್ದು ಕಾಪಾಡಿದೆ. ಆಮೇನ್. ಆದ್ದರಿಂದ ದೇವರಿಗೆ ನಾವು ಕೃತಜ್ಞತಾಸ್ತುತಿಯನ್ನು ಮಾಡೋಣ. ಅಪೊಸ್ತಲರ ಕೃತ್ಯಗಳು 25ನೇ ಅಧಿಕಾರದಲ್ಲಿ ಈ ಪ್ರಕಾರ ಬರೆದಿದ್ದಾರೆ. ದೇವರ ದಯೆಯಿಂದಲೇ ನಾವು ಇದುವರೆಗೂ ನಿಂತಿರುವುದು. ಹೌದು, ಆತನ ದಯೆಯಿಂದಲೇ ನಾವು ನಿಂತಿರುವುದು. ಈ ದಿನಗಳಲ್ಲಿ ಕರ್ತನು ಮಾಡಿರುವ ಎಲ್ಲ ಉಪಕಾರಗಳಿಗೂ ಸ್ತೋತ್ರವೇಳಬೇಕು ಎಂಬುದಾಗಿ ಪವಿತ್ರಾತ್ಮನು ಹೇಳ್ತಾ ಇದ್ದಾರೆ. ಇದು ಆಮೇನ್ ಕೃತಜ್ಞತೆ ಇರುವ ಒಂದು ಹೃದಯ ನಮ್ಮಲ್ಲಿ ಹುಟ್ಟಿಸೋದಕ್ಕೂ, ಇನ್ನೂ ದೇವರು ನಮಗೆ ಒಳ್ಳೆಯದು ಮಾಡುವುದಕ್ಕೂ ಕಾರಣವಾಗುತ್ತದೆ. ದೇವರಿಗೆ ಸ್ತೋತ್ರವಾಗಲಿ. 116ನೇ ಕೀರ್ತನೆಯಲ್ಲಿ ಕೀರ್ತನಕಾರನ ಕೇಳ್ತಾ ಇದ್ದಾರೆ, ಯೆಹೋವನು ನನಗೆ ಮಾಡಿರುವ ಉಪಕಾರಗಳಿಗೆ ನಾನೇನು ಬದಲು ಮಾಡಲಿ? ರಕ್ಷಣೆಯ ಪಾತ್ರವನ್ನು ತೆಗೆದು ನಾನು ಕರ್ತನ ನಾಮವನ್ನು ಕೊಂಡಾಡುವೆ. ಹೌದು, ಒಂದೊಂದು ಸಾರಿ ನನ್ನ ರಕ್ಷಿಸುವ ರೀತಿಗಳನ್ನು ನೆನೆಸಿ ಆ ಪಾತ್ರವನ್ನು ಆಮೇಲೆ ತೆಗೆದು ಆತನೇ ಕೊಂಡಾಡುವುದು, ಹರ್ಷಿಸುವುದು, ಸ್ತುತಿ ಮಾಡುವುದು ನಾನು ಮಾಡುತ್ತೀವಿ ಎಂಬುದಾಗಿ ಆತ ಹೇಳ್ತಾ ಇದ್ದಾರೆ.
ಮನುಷ್ಯರು ಹಲವಾರು ಸಾರಿ ಕೃತಜ್ಞತೆ ಇರುವ ಹೃದಯ ಇರುವರಾಗಿರುವುದಿಲ್ಲ, ಮರ್ತು ಹೋಗ್ಬಿಡ್ತಾರೆಲ್ಲ. ಹೊಸದು ಸಿಕ್ಕುವುದಕ್ಕಾಗಿ ಪ್ರಯತ್ನ ಪಡ್ತಾರೆ, ಹಳೆಯದೆಲ್ಲ ಮರ್ತು ಹೋಗ್ಬಿಡುತ್ತೆ. ಆದರೆ ದೇವ್ರ ಮಗುವೆ, ದೇವರು ಹೇಳುವುದು ಆತನು ಮಾಡಿರುವ ಉಪಕಾರಗಳು, ದೇವರು ನಮக்கு ಮಾಡಿರುವ ಉಪಕಾರಗಳು. ಹೌದು, ಮೊನ್ನೆ ನಾವು ಕಲಿದ ಪ್ರಕಾರ ಯೆಹೋವನು ನಮ್ಮ ಪಕ್ಷದಲ್ಲಿ ಇಲ್ಲದಿದ್ದರೆ ನಾವು ಉಳಿಯುತ್ತಾ ಇರಲಿಲ್ಲ. ಕರ್ತನ ನಮ್ಮ ಪಕ್ಷದಲ್ಲಿ ಬಲಭಾಗದಲ್ಲಿ ನಿಂತು ನಮ್ಮನ್ನು ರಕ್ಷಿಸಿಕೊಂಡು ಬಂದೆ. ಅದೆಲ್ಲ ನೆನೆಸಬೇಕು. ಆಮೇಲೆ ಸಂತೋಷವಿರುವುದು ಹಾರ್ಟ್ ಬೇಕಾ, ಒಂದು ಹೃದಯ ಬೇಕಾ, ಸಮಾಧಾನವಿರುವುದು ಹೃದಯ ಬೇಕಾ, ಆಮೇಲೆ ಮುಡುಗುಟ್ಟಾದಿರುವ ಒಂದು ಹೃದಯ ಬೇಕಾ. ಎಲ್ಲದಕ್ಕೂ ನಾವು ಆಮೇಲೆ ಹೃದಯ ತುಂಬೆ ದೇವರಿಗೂ ಸ್ತೋತ್ರ ಹೇಳಬೇಕು. ಹೌದು, ಯೋಬನ ಜೀವನವನ್ನು ನೋಡ್ರಿ. ಕಷ್ಟ ಬಂದಾಗ ಕೂಡಿ ಆತನು ದೇವರನ್ನು ಮಹಿಮೆಪಡಿಸು. ಹೌದು, ನಾವು ದೇವರಿಂದ ಒಳ್ಳೆಯದು ಪಡಿಕೊಂಡಿದೆ, ಆದರೆ ಕೆಟ್ಟದು ಕೂಡಿ ಪಡಿಕೊಳ್ಳಬಾರದ ಎಂಬುದಾಗಿ ಹೇಳಿಕೊಂಡು ಆತನು ಸಾಷ್ಟಾಂಗ ಪ್ರಮಾಣವನ್ನು ಮಾಡಿ ದೇವರನ್ನು ಆರಾಧಿಸಿದೆ. ಆದರೆ ಅದು ನೋಡಿರುವ ದೇವರು, ಯೋಬನ ಹೃದಯವನ್ನು ನೋಡಿರುವ ದೇವರು, ನಷ್ಟವಾಗಿರುವುದೆಲ್ಲ ಯೋಬನ ಡಬಲ್ ಆಗಿ ಕೊಟ್ಟೆ. ಪ್ರಿಯರೇ, ಈ ಒಂದು ವರ್ಷ ಕಾಲ ನಮಗೆ ಗೊತ್ತಿರುವ ಪ್ರಕಾರ ಈ ಲೋಕವು ಎಷ್ಟು ಕಣ್ಣೀರಲ್ಲಿ ಹಾದು ಹೋದರು. ಸಾವಿರಾರು ಜನರು ಲೋಕದಿಂದ ನೀಗಿಸಲ್ಪಟ್ಟರು. ಜೀವಂತವಾಗಿರುವುದಕ್ಕಾಗಿ ಎಲ್ಲರೂ ಆಶೆಪಟ್ಟ ವರ್ಷ. ಕರ್ತನು ಆತನ ಕೃಪೆಯಿಂದಲೇ ನಮ್ಮ ಬಲಭಾಗದಲ್ಲಿ ನಿಂತು ನಮ್ಮನ್ನು ಕಾಯ್ದು ಕಾಪಾಡಿಕೊಂಡು ಬಂದರು. ಆದ್ದರಿಂದ ಇವತ್ತು ಕರ್ತನ ನಾಮಕ್ಕೆ ನಾವು ಹೃದಯ ತುಂಬೆ, ಮನ ತುಂಬೆ, ಮನಸ್ಸು ತುಂಬೆ ಸ್ತುತಿ ಸ್ತೋತ್ರಗಳು ಅರ್ಪಿಸೋಣ. ಹಲ್ಲೆಲೂಯ. ನಮ್ಮ ಪಿತೃಗಳೆಲ್ಲ ಕರ್ತರು ಅವರ ಜೀವನದಲ್ಲಿ ಬಿಡುಗಡೆ ಕೊಡುವಾಗ ಅವರು ದೇವರಿಗೂ ಕೃತಜ್ಞತಾ ಸ್ತುತಿಗಳನ್ನು ಅರ್ಪಿಸಿದರು, ಯಜ್ಞಗಳನ್ನು ಅರ್ಪಿಸಿದರು. ಅವರ ನನ್ರಿ, ಅವರ ಹೃದಯ ಕೃತಜ್ಞತೆಯಿಂದ ತುಂಬಲ್ಪಟ್ಟು ಅವರು ದೇವರ ಮುಂದೆ ನಿಂತಿದರು. ಅದು ದೇವರಿಗೆ ಇಷ್ಟವಾಗಿದ್ದರು. ನಾವು ಸ್ತೋತ್ರ ಧ್ವನಿಯಿಂದ, ಕೃತಜ್ಞತೆಯಿಂದ ದೇವರ ಮುಂದೆ ಇರೋಣ. ಈ ವಾಕ್ಯದಿಂದ ದೇವರು ನಮ್ಮ ಒಬ್ಬೊಬ್ಬರನ್ನು ಆಶೀರ್ವಾದ ಮಾಡಲಿ. We are shining. We are shining. We are shining by the power of Holy Spirit. God bless you. Amen.